ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗಬಹುದು. ಯುಪಿಯಲ್ಲಿ ಬುಲ್ಡೋಸರ್ ಆರ್ಭಟ, ಬರೇಲಿಯಲ್ಲಿ ಅರೆಸ್ಟ್ ಎನ್ಕೌಂಟರ್, ಯೋಗಿ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಬರೇಲಿ. ನಮಸ್ಕಾರ ಸ್ನೇಹಿತರೆ, ಯೋಗಿ ಸ್ಟೇಟ್ಮೆಂಟ್ ನೋಡಿ. ಆ ಮೌಲ್ವಿ ಉತ್ತರ ಪ್ರದೇಶದಲ್ಲಿ ಯಾರು ಆಡಳಿತ ಮಾಡ್ತಿದ್ದಾರೆ ಅಂತ ಮರ್ತು ಹೋದಂಗೆ ಕಾಣಿಸ್ತಾ ಇದೆ. ಈತನಿಗೆ ಆತನ ತಲೆಮಾರುಗಳು ಅರ್ಥ ಮಾಡ್ಕೊಳ್ಳೋ ತರ ಪಾಠ ಕಲಿಸ್ತೀನಿ. ಅವರ ಮುಂದಿನ ಪೀಳಿಗೆ ಕೂಡ ದಂಗೆ ಮಾಡೋಕೆ, ಗಲಭೆ ಮಾಡೋಕೆ ಹೆದರ್ಕೋಬೇಕು, ಹಾಗೆ ಮಾಡ್ತೀನಿ. ಲಕ್ನೋದಲ್ಲಿ ನಿಂತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈ ರೀತಿ ಹೇಳಿಕೆ ಕೊಟ್ಟಿದ್ದೆ ತಡ ಉತ್ತರ ಪ್ರದೇಶದಲ್ಲಿ ಈಗ ದೊಡ್ಡ ಮಟ್ಟದ ಕ್ರ್ಯಾಕ್ ಡೌನ್ ಶುರುವಾಗಿದೆ. ಐ ಲವ್ ಮಹಮ್ಮದ್, ಐ ಲವ್ ಮಹಾದೇವ್ ಅಂತ ಗಲಭೆಯಾಗಿತ್ತು. ಈ ಲವ್ ಹೋಗಿ ಲಾಸ್ಟಿಗೆ ಗುಂಪು ಘರ್ಷಣೆ, ಗಲಾಟೆ, ದಂಗೆ ಆಗಿತ್ತು. ಇದು ಯುಪಿಯಾದ್ಯಂತ ಹಬ್ಬಿ ರಾಷ್ಟ್ರ ಮಟ್ಟದಲ್ಲೂ ಚರ್ಚೆಯಾಗಿತ್ತು. ಬರೇಲಿಯಲ್ಲಂತೂ ಹೊಡೆದಾಟ ಆಗಿತ್ತು. ಇದರ ಬೆನ್ನಲ್ಲೇ ಯುಪಿ ಸರ್ಕಾರದಿಂದ ಕ್ಯಾಂಪೇನ್ ಶುರುವಾಗಿದೆ. 2 ಗುಂಪುಗಳ ನಡುವೆ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇರೋ ಹೊತ್ತಲ್ಲಿ ಐ ಲವ್ ಬುಲ್ಡೋಸರ್ ಅಂತ ಯೋಗಿ ಸರ್ಕಾರ ಆಕ್ಷನ್ ಶುರು ಮಾಡಿದೆ. ಗಲಭೆಕೋರರ ಮನೆಗಳನ್ನು ಧ್ವಂಸ ಮಾಡಲಾಗಿದ್ದು, ಅನೇಕ ಕಡೆ ಎನ್ಕೌಂಟರ್ ನಡೆದಿದೆ. 10 ಜನರನ್ನ ಬಂಧಿಸಲಾಗ್ತಿದೆ. ಅಂಗಡಿ ಮುಂಗಟ್ಟುಗಳು ಮುಚ್ಚಿ ಬೀದಿ ಬೀದಿಯಲ್ಲಿ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ. ಒಟ್ಟಾರೆ ಉತ್ತರ ಪ್ರದೇಶದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಮತ್ತೊಮ್ಮೆ ದೇಶವನ್ನ ತಿರುಗಿ ನೋಡುವಂತೆ ಮಾಡಿದೆ. ಕೆಲವೊಂದಷ್ಟು ಸಂಚಿನ ಲೆಟರ್ಗಳು ಅಂತ ಹೇಳಲಾಗ್ತಿರೋ ಪತ್ರಗಳು ಕೂಡ ವೈರಲ್ ಆಗ್ತಿದೆ. ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ? ಯೋಗಿ ವಾರ್ನಿಂಗ್ ಕೊಟ್ಟಿರೋ ಆ ಧಾರ್ಮಿಕ ವ್ಯಕ್ತಿ ಯಾರು? ಅವರ ಫ್ರೆಂಡ್ಗಳನ್ನು ಈಗ ಜಾಲಾಡ್ತಿರೋದು ಯಾಕೆ? ಆ ರಾತ್ರಿ ಏನು ಮೆಸೇಜ್ ಹೋಯಿತು? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ ನಿಮ್ಮ ಹತ್ರ. ಸಬ್ಸ್ಕ್ರೈಬ್ ಮಾಡದೇ ಇರುವಂಥ ಪ್ರೀತಿಯ ವೀಕ್ಷಕರಿಗೆ ಮನವಿ. ಎಲ್ಲೆಲ್ಲೋ ಹುಡುಕಬೇಕು ಅಂತಿಲ್ಲ ಸ್ನೇಹಿತರೆ, ನಿಮ್ಮ ಕಣ್ಮುಂದೆ ಇಲ್ಲೇ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ. ನೀವು ಜಸ್ಟ್ ಬೆರಳೆತ್ತಿ ಒಂಚೂರು ಒತ್ತಿ 2 ಕ್ಲಿಕ್ ಮಾಡೋ ಮನಸ್ಸು ಮಾಡಿದ್ರೆ ಅದರಿಂದ ನೀವು ನಮಗೆ ತುಂಬ ಶಕ್ತಿ ಕೊಟ್ಟಂತಾಗುತ್ತೆ. ಓಕೆ, ವರದಿ ಈಗ ಶುರು ಮಾಡೋಣ ಸ್ನೇಹಿತರೆ. ಯೋಗಿ ರಾಜ್ಯದಲ್ಲಿ ಬುಲ್ಡೋಸರ್ ಆಕ್ಷನ್, ಬರೇಲಿಯಲ್ಲಿ ಅರೆಸ್ಟ್ ಎನ್ಕೌಂಟರ್. ಸ್ನೇಹಿತರ, ಉತ್ತರ ಪ್ರದೇಶದ ಬರೇಲಿಯಲ್ಲಿ ಅಕ್ಷರಶಃ ಕರ್ಫ್ಯೂ ವಾತಾವರಣ ಸೃಷ್ಟಿಯಾಗಿದೆ. ಯಾವ ಮಟ್ಟಿಗಂದ್ರೆ ಪೊಲೀಸರು, ಡ್ರೋನ್ಗಳು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲವನ್ನ ನಿಯೋಜನೆ ಮಾಡಲಾಗಿದೆ. ಅಂಗಡಿಗಳು ಬಾಗಿಲು ಹಾಕೊಂಡಿವೆ. ಕೆಲ ಸ್ಟೋರ್ಗಳು ಬಾಗಿಲು ಓಪನ್ ಇಟ್ಟರು ಕೂಡ ಜನ ಬರ್ತಾ ಇಲ್ಲ ವ್ಯಾಪಾರಕ್ಕೆ. ಒಂದ್ ಕಡೆ ಪೊಲೀಸರ ತಡಕಾಟ, ಹುಡುಕಾಟ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಬುಲ್ಡೋಸರ್ಗಳ ಆರ್ಭಟ. ಇದಕ್ಕೆಲ್ಲ ಕಾರಣ ಆಗಿರೋದು ಸೆಪ್ಟೆಂಬರ್ 26ನೇ ತಾರೀಕು ಶುಕ್ರವಾರ ನಡೆದ ಘಟನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲ ದಿನಗಳ ಹಿಂದೆ ದೇಶಾದ್ಯಂತ ಐ ಲವ್ ವಿವಾದ ಭುಗಿಲೆದ್ದಿತ್ತು. ಮೊದಲು ಕಾನ್ಪುರದಲ್ಲಿ ಶುರುವಾದ ಈ ಲವ್ ಹೋರಾಟ ನೇಪಾಳದ ಗಡಿಯಿಂದ ಕರ್ನಾಟಕದ ದಾವಣಗೆರೆ ತನಕ ಹರಡಿತ್ತು. ಕಾನ್ಪುರ್ನಲ್ಲಿ ಐ ಲವ್ ಮಹಮ್ಮದ್ ಅನ್ನೋ ಪೋಸ್ಟರ್ ಹಿಡಿದು ಮುಸ್ಲಿಂ ಸಂಘಟನೆಗಳು ಮೆರವಣಿಗೆ ಮಾಡಿದ್ರು. ಇದಕ್ಕೆ ಹಿಂದೂ ಗುಂಪುಗಳು ಮತ್ತು ಅಲ್ಲಿನ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿ ಹೊಸದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ನೀವು ಅನುಮತಿ ಪಡೆದಿರೋದು ಬೇರೆದಕ್ಕೆ, ಮಾಡ್ತಿರೋದೇ ಬೇರೆ, ಇದಕ್ಕೆಲ್ಲ ನೀವು ಮುಂಚೆನೇ ಇನ್ಫಾರ್ಮ್ ಮಾಡಿರಲಿಲ್ಲ, ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂತ ವಾಪಸ್ ಕಳಿಸಿದ್ರು. ಇದರ ಬೆನ್ನಲ್ಲೇ ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಂತ ಯುಪಿಯಾದ್ಯಂತ ಕಿಡಿ ಹತ್ಕೊಳ್ತು. ಇದಕ್ಕೆ ಪ್ರತಿಯಾಗಿ ಐ ಲವ್ ಮಹಾದೇವ್ ಕ್ಯಾಂಪೇನ್ ಶುರುವಾಯಿತು. ಒಂದು ರೀತಿ 2 ಗುಂಪುಗಳು ನಾವು ಲವ್ ಮಾಡ್ತೀವಿ, ನಾವು ಲವರ್ಸ್ ಅಂತ ಸ್ಪರ್ಧೆಗೆ ಬಿದ್ದವರಂತೆ ಲವ್ ಅಭಿಯಾನ ಶುರು ಮಾಡಿದ್ರು. ಆದರೆ ಸೆಪ್ಟೆಂಬರ್ 26ನೇ ತಾರೀಕು ಮಾತ್ರ ಈ ಲವ್ ಡೇ, ಪ್ರೀತಿಯ ದಿನ, ಹಿಂಸಾಚಾರದ ದಿನ ಆಗಿಬಿಡ್ತು. ಬರೇಲಿಯ ಕೋತ್ವಾಲಿ ಅನ್ನೋ ಏರಿಯಾದಲ್ಲಿ ಸಾವಿರಾರು ಜನ ಪ್ರತಿಭಟನೆ ಮಾಡಿದ್ರು. ಇದ್ದಕ್ಕಿದ್ದಂತೆ ದೊಡ್ಡ ಪ್ರಮಾಣದಲ್ಲಿ ಗುಂಪು ಕೂಡಿದ್ರು. ಅಲ್ಲಿ ಮಾತನಾಡಿದಂತ ಸ್ಪೀಚ್ ಕೊಟ್ಟವರು ಕೆಲವರು ಆಕ್ಷೇಪಾರ್ಹ ಹೇಳಿಕೆಗಳನ್ನೆಲ್ಲ ಕೊಟ್ಟರು. ಪೊಲೀಸರು ಮತ್ತು ಪ್ರತಿಭಟನಾಕಾರ ನಡುವೆ ಘರ್ಷಣೆ ಆಯಿತು. ಬಳಿಕ ಪ್ರೇಮ್ ನಗರ, ಪ್ರೀತಿಯ ನಗರ ಅಂತ ಕರೆಸ್ಕೊಂಡಿರೋ ಜಾಗದಲ್ಲೂ ಘರ್ಷಣೆ ಆಯಿತು. ಆಮೇಲೆ ಬರದಾರಿ ಮತ್ತು ಕೋತ್ವಾಲಿ ಭಾಗದಲ್ಲೂ ಹೊಡೆದಾಟ ಸ್ಪ್ರೆಡ್ ಆಯಿತು. ಮನೆಗಳ ಮೇಲಿಂದ, ಕಿಟಕಿಗಳಿಂದ ಪೊಲೀಸರ ಮೇಲೆ ಕಲ್ಲು ಎಸೆಯಲಾಯಿತು. ಶಹಮತ್ಗಂಜ್ ಏರಿಯಾದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಒತ್ತಾಯಪೂರ್ವಕವಾಗಿ ಮುಚ್ಚಿಸಿದ್ರು. ಕಲ್ಲು, ಪೆಟ್ರೋಲ್ ಬಾಂಬ್, ಗುಂಡೆಲ್ಲ ಹಾರಿಸಲಾಯಿತು ಗಲಭೆಕೋರರಿಂದ. ಇತ್ತ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಜಲಫಿರಂಗಿಯನ್ನ ಕೂಡ ಹಾರಿಸಿದ್ರು. ಈ ಹೊಡೆದಾಟದಲ್ಲಿ 10 ಮಂದಿ ಗಾಯಗೊಂಡ್ರು. ಇವರ ಬೆನ್ನತ್ತಿದ ಪೊಲೀಸರು ಘಟನೆಯ ಪ್ರಮುಖ ಆರೋಪಿ ಇತ್ತೆಹಾದ್ ಎ ಮಿಲ್ಲತ್ ಕೌನ್ಸಿಲ್ ಅನ್ನೋ ರಾಜಕೀಯ ಪಕ್ಷದ ಅಧ್ಯಕ್ಷ, ಪೊಲಿಟಿಕಲ್ ಪಾರ್ಟಿ, ಅದರ ಅಧ್ಯಕ್ಷ ಧಾರ್ಮಿಕ ವ್ಯಕ್ತಿ ಮೌಲಾನಾ ತೌಕೀರ್ ರಜಾ, ಆತನನ್ನು ಅರೆಸ್ಟ್ ಮಾಡಿದ್ರು. ಆರಂಭದಲ್ಲಿ ಇದು ಆಕಸ್ಮಿಕವಾಗಿ ಆಗಿರೋ ಘಟನೆ ರೀತಿ ಕಾಣಿಸ್ಕೊಳ್ತಾ ಇತ್ತು, ಅದೇ ರೀತಿ ಬಿಂಬಿಸೋಕೆ ಪ್ರಯತ್ನ ನಡೀತು. ಆದರೆ ಈಗ ತನಿಖೆಯ ನಂತರ ದೊಡ್ಡ ಪಿತೂರಿ ಇರೋದು ಬಯಲಾಗಿದೆ.
ಅಷ್ಟೇ ಅಲ್ಲ, ಈ ಪಿತೂರಿಯ ಸ್ಮೆಲ್ ಸಿಗ್ತಿದ್ದ ಹಾಗೆ ಯುಪಿ ಸರ್ಕಾರ ಬುಲ್ಡೋಸರ್ ಅನ್ನ ಇಳಿಸಿದೆ. ಹೊಸ ಆಪರೇಷನ್ ಶುರುವಾಗಿದೆ. ಮೌಲಾನಾಗಳ ಪ್ರಾಪರ್ಟಿ ಧ್ವಂಸ, ಸಹಚರರಿಗೂ ಗುಂಡು. ಈಗ ಇದರಲ್ಲಿ ಭಾಗಿಯಾದ ಸಾಕಷ್ಟು ಜನರಿಗೆ ಕೋಳ ಹಾಕಲಾಗಿದೆ, ಕೆಲವರಿಗೆ ಎನ್ಕೌಂಟರ್ ಮಾಡಲಾಗಿದೆ. 2800 ಅನ್ಐಡೆಂಟಿಫೈಡ್ ಆರೋಪಿಗಳ ಮೇಲೆ ಕೇಸ್ ಹಾಕಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಆರೋಪಿ ತೌಕೀರ್ ರಜಾ ಮತ್ತು ಆತನ ಸಂಬಂಧಿಗಳ ಪ್ರಾಪರ್ಟಿಗಳ ಮೇಲೆ ಈ ಬುಲ್ಡೋಸರ್ ನುಗ್ಗಿಸಲಾಗಿದೆ. ಕೆಲವನ್ನ ಬುಲ್ಡೋಸ್ ಮಾಡೋಕೆ ಗುರುತಿಸಲಾಗಿದೆ ಇನ್ನೂ ಕೂಡ, ಬಾಕಿ ಇದೆ ಉರುಳಿಸೋದು. ಹಾಗೆ ನೋಡಿದ್ರೆ ಈ ಗಲಭೆಯಲ್ಲಿ ಅತಿ ದೊಡ್ಡ ಪಾತ್ರ ನಿಭಾಯಿಸಿರೋದು ಈ ತೌಕೀರ್ ರಾಜಾ ಮತ್ತು ಆತನ ಆಪ್ತ ನದೀಮ್ ಖಾನ್. ಇದನ್ನ ಯುಪಿ ಪೊಲೀಸರು ಹೇಳಿದ್ದಾರೆ. ಅವ್ರ ಪ್ರಕಾರ ಸೆಪ್ಟೆಂಬರ್ 26ನೇ ತಾರೀಕು ಅಂದ್ರೆ ಗಲಭೆ ನಡೆಯೋ ದಿನ ಕಾರ್ಯಕ್ರಮಕ್ಕೆ ಯಾವುದೇ ಅನುಮತಿ ಇರಲಿಲ್ಲ, ಅಥವಾ ಅವರು ಕೂಡ ಇದಕ್ಕೆ ಪ್ಲಾನ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರಲಿಲ್ಲ. ಈ ದೇಶದಲ್ಲಿ ಯಾವುದೇ ದೊಡ್ಡ ಜನ ಸೇರಿಸೋ ಪ್ರೋಗ್ರಾಮ್ ಮಾಡಬೇಕು ಅಂದ್ರೆ ಪೊಲೀಸರಿಗೆ ಹೇಳಬೇಕಲ್ವಾ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಹೇಳಿರಲಿಲ್ಲ, ಆ ರೀತಿ ಅನುಮತಿಯನ್ನು ಪಡೆದಿರಲಿಲ್ಲ. IMC ಇತ್ತೆಹಾದ್ ಎ ಮಿಲ್ಲತ್ ಕೌನ್ಸಿಲ್, ಈ ಪೊಲಿಟಿಕಲ್ ಪಾರ್ಟಿ ಅಧಿಕೃತ ಲೆಟರ್ನಲ್ಲೂ ಪ್ರತಿಭಟನೆ ಇಲ್ಲ ಅಂತ ಹೇಳಿದರು. ಸರ್ಕಾರದಿಂದ ಅನುಮತಿ ಸಿಗದ ಕಾರಣ ಇಸ್ಲಾಮಿಯಾ ಇಂಟರ್ ಕಾಲೇಜ್ ಮೈದಾನದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲ, ಸೊ ಎಲ್ಲರೂ ಪ್ರಾರ್ಥನೆ ಮುಗಿಸಿ ಮನೆಗೆ ಹೋಗಿ ಅಂತ ಪತ್ರದಲ್ಲಿ ಇತ್ತು. ಆದರೆ ಮೌಲಾನಾ ಆಪ್ತ ನದೀಮ್ ಖಾನ್ ಎಲ್ಲರನ್ನ ದಾರಿ ತಪ್ಪಿಸಿ ಅದು ಸುಳ್ಳು ಲೆಟರ್ ಅಂತ ಹೇಳಿ ಏನೊಂದು ಪ್ಯಾರಲಲ್ ಕ್ಯಾಂಪೇನ್ ರನ್ ಮಾಡ್ತಾರೆ. ಅಷ್ಟೇ ಅಲ್ಲ, ರಾತ್ರಿ 1:23ಕ್ಕೆ ವಾಟ್ಸಪ್ ಗ್ರೂಪ್ನಲ್ಲಿ ಇದನ್ನು ಶೇರ್ ಮಾಡಿ ಪ್ರತಿಭಟನೆ ಇದೆ, ಆ ಲೆಟರ್ ಸುಳ್ಳು, ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ಇದೇ ಟೈಮ್ನಲ್ಲಿ 21ನೇ ತಾರೀಕು ತೌಕೀರ್ ರಾಜಾ ಕೊಟ್ಟಿದ್ದ ಪ್ರಚೋದನಕಾರಿ ವಿಡಿಯೋವನ್ನು ಕೂಡ ಶೇರ್ ಮಾಡಲಾಗಿದೆ. ಅದರಲ್ಲಿ ಅಗತ್ಯ ಬಿದ್ದರೆ ಹಿಂಸಾಚಾರ ಮಾಡಿ ಸೀನೆ ಚೇಂಜ್ ಮಾಡಬೇಕು ಅಂತ ತೌಕೀರ್ ರಾಜಾ ಹೇಳಿರೋದು. ಹೀಗಾಗಿ ಜನ ಮೊದಲೇ ತೀರ್ಮಾನ ಮಾಡಿಕೊಂಡು ಅಲ್ಲಿಗೆ ಬಂದಿದ್ರು. ಅಲ್ಲಿ ಬಂದು ಸೇರಿದ ಮೇಲೂ ಕೂಡ ಮತ್ತೆ ಪ್ರೊವೋಕ್ ಮಾಡೋ, ಜನರನ್ನ ರುಚಿಗೆಬ್ಬಿಸೋ ಆಕ್ಷೇಪಾರ್ಹ ಭಾಷಣಗಳು, ಘೋಷಣೆಗಳು ಕೆಲವರು ಮೊಳಗಿಸಿದ್ದಾರೆ. ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಅಪಮಾನ ಮಾಡೋರಿಗೆ ಒಂದೇ ಶಿಕ್ಷೆ, ಅದು ಗೊತ್ತಲ್ಲ, ಕತ್ತರಿಸಬೇಕು ಅಂತ. ಅದು ಅಲ್ಲಿನ ಜನರನ್ನ ಕೆರಳಿಸಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಅಷ್ಟೇ ಅಲ್ಲ, ಈ ಘಟನೆ ನಡೆದ ನಂತರ ಗಲಭೆಕೋರರನ್ನ ಬಚ್ಚಿಡೋ ಕೆಲಸ ಆಗಿದೆ. ಕೆಲವರು ತಲೆ ಮರೆಸ್ಕೊಂಡ್ರೆ, ಮತ್ತೆ ಕೆಲವರು ಪಿಸ್ತೂಲ್ ಮತ್ತು ಸ್ಫೋಟಕಗಳ ಸಮೇತ ಪರಾರಿಯಾಗಿದ್ರು. ಈಗ ಅವರನ್ನ ಕೂಡ ಹಿಡಿಯೋ ಕೆಲಸ ನಡೀತಾ ಇದೆ. ಇದುವರೆಗೂ 80 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದೇ ವೇಳೆ ಮೌಲಾನಾ ಆಪ್ತರಿಬ್ಬರಿಗೂ ಕೂಡ ಗುಂಡು ಹಾರಿಸಲಾಗಿದೆ. ಗಲಭೆ ಮಾಡಿ ತಲೆಮರೆಸಿಕೊಂಡಿದ್ದ ಇವರು ಬುಧವಾರ ಬೆಳಿಗ್ಗೆ ಪತ್ತೆಯಾಗಿದ್ರು. ಇವರನ್ನ ಹಿಡಿಯೋಕೆ ಹೋದಾಗ ಪತ್ತೇಗಂಜ್ ಏರಿಯಾದಲ್ಲಿ ಪೊಲೀಸರಿಗೂ ಇವರಿಗೂ ಘರ್ಷಣೆಯಾಗಿದೆ. ಆಗ ಪೊಲೀಸರ ಮೇಲೆ ಇವರು ಗುಂಡು ಹಾರಿಸಿದ್ದಾರೆ. ಪ್ರತಿಯಾಗಿ ಪೊಲೀಸರು ಕೂಡ ಫೈರ್ ಮಾಡಿದ್ದಾರೆ. ಸ್ಪೆಷಲ್ ಆಪರೇಷನ್ ಗ್ರೂಪ್ ಮತ್ತು ಸ್ಥಳೀಯ ಪೊಲೀಸರು ಸೇರ್ಕೊಂಡು ಕಾರ್ಯಾಚರಣೆ ಮಾಡಿದ್ದಾರೆ. ಜೊತೆಗೆ ಪಿಸ್ತೂಲ್ ಹೊಂದಿದ್ದ ತಾಜೀಮ್ ನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಕೈಲಿ ಪಿಸ್ತೂಲ್ ಎಲ್ಲಿಂದ ಬಂತು, ಲೈಸೆನ್ಸ್ ಇತ್ತ, ಯಾರು ಕೊಟ್ಟಿದ್ದು, ಯಾಕೆ ಇಟ್ಕೊಂಡಿದ್ದ ತನಿಖೆ ಮಾಡ್ತಿದ್ದಾರೆ. ಈತನೇ ಪೊಲೀಸರ ಕಡೆಗೆ ಗುಂಡು ಹಾರಿಸಿದ್ದು ಅಂತ ಪೊಲೀಸರು ಹೇಳಿದ್ದಾರೆ. ಹಾಗೆ ಮೌಲಾನಾ ರಿಲೇಟಿವ್ ಮೊಹಸಿನ್ ರಾಜಾ ಕೂಡ ಇದರಲ್ಲಿ ಭಾಗಿಯಾಗಿದ್ದ. ಈಗ ಆತನಿಗೆ ಸೇರಿದ 12x14 ಫೀಟ್ ಗ್ಯಾರೇಜ್ ಅನ್ನ ನಾಶಪಡಿಸಲಾಗಿದೆ. ಡ್ರೈನೇಜ್ ಪಕ್ಕದಲ್ಲಿ ಕಟ್ಕೊಂಡಿದ್ದಾರೆ, ಒತ್ತುವರಿ ಮಾಡಿರೋ ಜಾಗದಲ್ಲಿ ಅಂತ. ಆ ತಪ್ಪನ್ನ ಪತ್ತೆ ಹಚ್ಚಿ ಈ ಆಕ್ಷನ್ಗೆ ಅಲ್ಲಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಖುದ್ದು ಮೌಲಾನಾರ 8 ಪ್ರಾಪರ್ಟಿಗಳನ್ನ ಡೆಮಾಲಿಷನ್ ಮಾಡೋಕೆ ಮಾರ್ಕ್ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಆತನ ಮನೆ, ಆತನ ವ್ಯವಹಾರದ ಕೇಂದ್ರಗಳು ಕೂಡ ಸೇರಿವೆ. ಇದು ಇಲ್ಲಿಗಲ್ ನಿರ್ಮಾಣಗಳು. ಮ್ಯಾಪ್ ಅಪ್ರೂವ್ ಆಗಿರೋದೇ ಬೇರೆ ಥರ, ಇವ್ರು ಕಟ್ಕೊಂಡಿರೋದೇ ಬೇರೆ ಥರ ಅನ್ನೋ ತಪ್ಪುಗಳನ್ನೆಲ್ಲ ಹುಡುಕಿ ಡೆಮಾಲಿಷನ್ ಮಾಡೋಕೆ ರೆಡಿ ಆಗ್ತಿದ್ದಾರೆ ಯುಪಿ ಸರ್ಕಾರದವರು. ಇನ್ನು ಕೆಲವೊಂದು ಸರ್ಕಾರಿ ಜಾಗದಲ್ಲೂ ಇಲ್ಲ, ಮ್ಯಾಪ್ ಪ್ರಕಾರನೂ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಹೊಸ ನೆಪ ಹುಡುಕಬೇಕಲ್ಲ. ಅದಕ್ಕೆ ಏನು ಮಾಡಿದ್ದಾರೆ ಯುಪಿ ಸರ್ಕಾರದವರು ಅಂತ ಹೇಳಿದ್ರೆ, ಇದು ಕ್ರಿಮಿನಲ್ಗಳಿಗೆ ಅಡ್ಡೆ ಆಗಿತ್ತು. ಸಾಕಷ್ಟು ಜನ ಈ ಹಿಂದೆ ಅಪರಾಧ ಮಾಡಿದ್ದಾರೆ ಈ ಜಾಗದಲ್ಲಿ ಕದ್ದು ಕೂತಿದ್ದವರು. ಹಾಗಾಗಿ ಇದನ್ನು ಕೂಡ ಡೆಮಾಲಿಷನ್ ಮಾಡಬೇಕು ಅಂತ ಯುಪಿ ಪೊಲೀಸರು ಹೇಳ್ತಿದ್ದಾರೆ. ಈ ಮೂಲಕ ಮೆಸೇಜ್ ಕ್ಲಿಯರ್. ಯೋಗಿ ಸರ್ಕಾರ, ಉತ್ತರ ಪ್ರದೇಶ ಪೊಲೀಸರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ರೀತಿ ಮಾಡಬೇಕು ಅಂತ. ಅದಕ್ಕೆ ಕಾರಣಗಳನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ನೆಪ ಏನು ಸಿಗುತ್ತೆ ಅಂತ. ಹಾಗೆ ನೋಡಿದ್ರೆ ಈ ಇತ್ತೆಹಾದ್ ಎ ಮಿಲ್ಲತ್ ಕೌನ್ಸಿಲ್ 2 ದಶಕಗಳಿಂದ ರಾಜಕೀಯವಾಗಿ ಆಕ್ಟಿವ್ ಆಗಿದೆ. ಬರೇಲಿ ಮತ್ತು ಅದರ ಸುತ್ತಮುತ್ತ ಪ್ರಭಾವ ಹೊಂದಿದೆ. CAA ಮತ್ತು NRC ವಿರುದ್ಧ ನಡೆದ ಪ್ರತಿಭಟನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಪಾತ್ರ ನಿಭಾಯಿಸಿದ್ರು ಅನ್ನೋ ಆರೋಪ ಇತ್ತು. ಅದಕ್ಕೂ ಮುಂಚೆ 2007ರಲ್ಲಿ ಈತ ಗಲಭೆ ಎಬ್ಬಿಸಿದ್ದ ಆರೋಪ ಕೂಡ ಇತ್ತು. ಅನೇಕ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿ ಜನರನ್ನ ಹುಚ್ಚೆಬ್ಬಿಸ್ತಾ ಇದ್ದ ಆರೋಪ ಕೂಡ ಈತನ ಮೇಲಿದೆ. 2010ರಲ್ಲಿ ನಡೆದ ಬರೇಲಿ ದಂಗೆಯಲ್ಲೂ ಕೂಡ ಈತನ ಹೆಸರಿತ್ತು. ಈಗ ಯೋಗಿ ಸರ್ಕಾರ ಈತನ ಮೇಲೆ ಸ್ಟ್ರಿಕ್ಟ್ ಆಗಿ ಮುಗಿಬೀಳೋಕೆ ಹೊರಟಿದೆ. ಈ ಆಪರೇಷನ್ ನಡೀತಿರೋ ಹೊತ್ತಲ್ಲಿ ಬರೇಲಿ ಮತ್ತು ಸುತ್ತಮುತ್ತ ಹೈ ಅಲರ್ಟ್ ಘೋಷಿಸಲಾಗಿದೆ. ಡ್ರೋನ್ ಸೇರಿ ಕ್ವಿಕ್ ರಿಯಾಕ್ಷನ್ ಫೋರ್ಸ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ದಸರಾ ಇರೋ ಕಾರಣ ಇನ್ನಷ್ಟು ಭದ್ರತೆ ಜಾಸ್ತಿ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.